ನಗರದಲ್ಲಿ ಹರಿಯುವ ಇಂದ್ರಾಣಿ ನದಿಯು ಎಲ್ಲೆಲ್ಲಿ ಕಲುಷಿತವಾಗುತ್ತಿದೆ ಎಂಬುದನ್ನು ಪತ್ತೆ ಹಚ್ಚಲು ಡ್ರೋನ್ ಸರ್ವೆ ನಡೆಸುವ ಚಿಂತನೆ ಇದೆ ಎಂದು ಉಡುಪಿ ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ ತಿಳಿಸಿದ್ದಾರೆ. ನಗರಸಭೆಯಲ್ಲಿ ನಡೆದ ಸಭೆಯಲ್ಲಿ ಅವರು ಮಾತನಾಡಿ, ಇಂದ್ರಾಣಿ ನದಿ ಹರಿಯುವ ವಿವಿಧ ಪ್ರದೇಶಗಳಿಗೆ ಭೇಟಿಯನ್ನು ನೀಡಿದ್ದೇನೆ. ಯಾವ ರೀತಿ ನದಿಯನ್ನು ಸ್ವಚ್ಛಗೊಳಿಸುವುದು ಎಂದು ಪರಿಶೀಲನೆ ನಡೆಸಲಾಗುವುದು ಎಂದಿದ್ದಾರೆ. ನಗರಸಭೆ ಮಾಜಿ ಸದಸ್ಯ ಸುಂದರ್ ಜೆ ಕಲ್ಯಾಡಿ ಮಾತನಾಡಿ, ಕುಂದಾಪುರ ಮೊದಲಾದೆಡೆಗಳಿಂದ ತ್ಯಾಜ್ಯವನ್ನು ತಂದು ಇಂದ್ರಾಣಿ ನದಿಗೆ ಬಿಡಲಾಗುತ್ತಿದೆ. ಅದಕ್ಕೆ ಶೀಘ್ರ ಕಡಿವಾಣ ಹಾಕಬೇಕೆಂದು ಆಗ್ರಹಿಸಿದ್ದಾರೆ. ಮಷಿನರಿ ನಾವು ಹೊಳ್ಳಿ ಲಾಸ್ಟ್ ಟೈಮ್ ಯಾವ ರೀತಿ ಮಾಡಿದ್ರು ಒಂದು ಏಜೆನ್ಸಿ ನಾವು ಅದಕ್ಕೊಂದು ಹತ್ತಿರದಲ್ಲಿ ಅಪ್ರೋಚ್ ಕೊಟ್ಟಿದ್ದೇವೆ. ಶಾಲೆಗಳಲ್ಲಿ ಬಂದ್ ಮಾಡೋ ಪರಿಸ್ಥಿತಿ ಈಗ ಆ ಭಾಗದಲ್ಲಿರುವ ಶಾಲೆಗಳಿಗೆ ನಗರಸಭೆ ನೀವು ಹೈಕೋರ್ಟಿಂದ ಡೈರೆಕ್ಷನ್ಸ್ ಉಂಟು, ಇಲ್ಲಿ ಡೈರೆಕ್ಷನ್ ಉಂಟು ಅಂತ ಹೇಳಿ ಜನರಿಗೆ ಎದುರಿಸಿ ನೋಡ್ಕೊಂಡು ಇರಬೇಕು. ಬಿಲ್ ಕಲೆಕ್ಟರ್ ಅಂತ ಬರಬೇಕು, ಕೇಸ್ ವರ್ಕರ್ ಅಂತ ಬರಬೇಕು. ಇಲ್ಲ ಮುಂದೆ ಹೋಗುದಿಲ್ಲ ಅದು. ರೆವೆನ್ಯೂ ಅಂದ್ರೆ RI ಹತ್ರ, ಸಿವಿಲ್ ಆದ್ರೆ JE ಹತ್ರ, ಅದರ AW ಹತ್ರ, ಪರಿಸರ ಇಂಜಿನಿಯರ್ ಹತ್ರ, ಮತ್ತೆ ನಿಮ್ಮ ಹತ್ರ ಅಲ್ಲಿ ಬರಬೇಕು. ಅವೊಂದು ರಜಾ ಮಾಡಿ ಎಷ್ಟು ದಿವಸ ಬರ್ಬೋದು ಪಾಪ. ಈಗ ಬಂದು ವಿಸಿಟ್ ಮಾಡಿದ್ದು, ಈಗ ಏರಿಯಲ್ ಡ್ರೋನ್ ಸರ್ವೆ ಮಾಡಕ್ ಹೇಳಿದೀನಿ. ಎಲ್ಲೆಲ್ಲಿ ಕಲುಷಿತ ಆಗ್ತಾ ಇದೆ ಐಡೆಂಟಿಫೈ ಮಾಡಿ ಹೇಗೆ ಅದನ್ನ ನಿಲ್ಲಿಸಬೇಕಂತ ಅದು ನೋಡ್ಕೊಂಡು ಯಾವ ರೀತಿ ಅಂದ್ರೆ ಈ ಅಪಾರ್ಟ್ಮೆಂಟ್ಸ್ ಇಂದ ಆಗ್ತಿದ್ರೆ ನಿಮ್ಮೆಲ್ಲರೂ ಸಹಕಾರ ಬೇಕಾಗುತ್ತೆ. ಅವಾಗ ಎಲ್ಲಿಂದ ಬರ್ತದೆ ಅನ್ನುವಂಥದ್ದು ಕಲುಷಿತ ನೀರು ಬರುವಂತದ್ದು ಮೇಡಮ್ ಅದು ಕೊಡ್ಲಿಕ್ಕೆ ಬಳಕೆ ಇದೆಯಾ ಅಥವಾ ಇಲ್ವಾ ಅಂತ ಕನ್ಫರೆನ್ಸ್ ತಗೊಂಡು ಅಲ್ಲಿಂದ ರಿಲೀಸ್ ಮಾಡಿ ಅದು ನಮ್ಮ ಗಮನಕ್ಕೂ ತರ್ತೀವಿ ಸರ್. ಅದು ನಾವು ಹೋದಾಗ